ರಾಜಿಗೆ ಈಗ ಮುರಳಿಯವರು ಅಂತಂದರೆ ಎಲ್ಲರಿಗೂ ಇಷ್ಟ ಆಗೋದು ನಿಮ್ಮ ಕೆಲಸ ಮತ್ತು ಶ್ರದ್ಧೆ ಮತ್ತು ನೀವು ಮಾಡುವಂಥ ಮೂಮೆಂಟ್ಸ್ ಆಗಿರ್ಬೋದು. ಸೊ ಅದರಲ್ಲೂ ಎಲ್ಲ ಸ್ಟಾರ್ಗಳಿಗೂ ನೀವು ಕೆಲಸ ಮಾಡಿದಿರಿ. ಒಬ್ಬರು ಮೇ ಬಿ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಅನ್ಕೋತೀನಿ. ಸೊ ಎಷ್ಟು ಖುಷಿ ಆಗುತ್ತೆ ಸರ್, ಸ್ಟಾರ್ಗಳು ಕರೆದು ನೀವೇ ಬೇಕು ಅಂತ ಅಂದ್ಬಿಟ್ಟು ಒಂದು ಸಾಂಗ್ಗಳನ್ನು ಕಂಪೋಸ್ ಮಾಡೋಕೆ ಕೊಡ್ತಾರೆ, ನಿಮ್ಮ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಟಿದ್ದಾರೆ. ಖಂಡಿತ ಸರ್, ಅದನ್ನು ಉಳಿಸ್ಕೊಂಡಿದ್ದೀನಿ ಅನ್ಕೊತೀನಿ ನಾನು ಹೀರೋಗಳ ಹತ್ರ. ಯಾಕಂದರೆ ನನ್ನ ಕೆಲಸ ಆಯಿತು, ನಾನಾಯಿತು ಅಂತಲೇ ಅವತ್ತಿಂದ ಇವತ್ತರೆಗೂ ಹಾಗೆ ಇದ್ದೀನಿ ಸರ್. ನನ್ನ ಕೆಲಸ ಇರ್ಬೇಕಾದ್ರೆ ಹೋಗಿ ತುಂಬ ಆನೆಸ್ಟಾಗಿ 100% ಎಫೆಕ್ಟ್ ಹಾಕ್ಬಿಟ್ಟು ಅವ್ರ ಜೊತೆ ಕೆಲಸ ಮಾಡಿಬಿಟ್ಟು ಮತ್ತೆ ವಾಪಸ್ ಬರ್ತೀನಿ. ತಿರ್ಗಾ ಮತ್ತೆ ಯಾವುದೇ ಥರದ ಬೇರೆ ಇದು ಯಾವುದೋ ಒಂದು ಇದಿರೋದಿಲ್ಲ ನನ್ನ ಹತ್ರ. ತಿರ್ಗಾ ಮತ್ತೆ ಅವ್ರು ಕರೀಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ ನಾನು. ಅಂದರೆ ನೆಕ್ಸ್ಟ್ ಅವ್ರು ಕರಿಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಷ್ಟೇ ಹೊರತು ಬೇರೆ ಇನ್ಯಾವುದೂ ಇದಿಲ್ಲ. ಯಾಕಂದರೆ ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣಬೇಕು, ನಮಗೆ ಸಾಂಗ್ ನಾವು ಮಾಡಿದ್ವಿ ಅಂತ ನಮ್ಗೆ ಗೊತ್ತಾಗಬೇಕು, ನಾವೇ ಮಾಡಿದ್ವು ಅಂತ ಒಂದಷ್ಟು ಜನ ಹೀರೋಗಳು ಹೇಳ್ಬಿಟ್ರೆ ನಮ್ಗೆ ಅದೇ ಖುಷಿ ನಮಗೆ. ಯಾಕಂದರೆ ಅಷ್ಟು ನಾವು ಯಾಕಂದರೆ ನೀವು ನಂಬಲ್ಲ ಸರ್, ನಾನು ರಾಮಾಚಾರಿ ಸಿನಿಮಾವರೆಗೂ ನಾನು ಬರೀ 30,000 ರೂಪಾಯಿನೇ ಪೇಮೆಂಟ್ ತೊಗೊಂತ. ಅಷ್ಟೆಲ್ಲ ನಾನು ಏನಂತೀರ ಹೆಸರು ಮಾಡಿದ್ರು ನಾನು ಬರೀ 30,000 ರೂಪಾಯಿನೇ ತೊಗೊತಾ ಇದ್ದಿದ್ದು ಪೇಮೆಂಟು. ಆಮೇಲೆ ನನಗೆ ಮಾಸ್ಟರ್ ಪೀಸಲ್ಲೇ ನನಗೆ ದೊಡ್ಡ ಪೇಮೆಂಟು ಪ್ರೊಡ್ಯೂಸರು, ಅಂಬಾಳೆ ಪ್ರೊಡ್ಯೂಸರು ನಮಗೆ ಕೊಟ್ಟಿದ್ದು. ನನಗೆ ಅಲ್ಲಿಂದ ನಾನು ಒಂದು ಒಳ್ಳೆ ದೊಡ್ಡ ಪೇಮೆಂಟ್ ಅಂತ ನೋಡೋಕ್ಕೆ ಸ್ಟಾರ್ಟ್. ಅದಕ್ಕೆ ಮುಂಚೆ 2-3 ಇರ್ಬೋದು, ಬಟ್ ಅಲ್ಲಿಂದ ನಾನು ಒಂದು ಪೇಮೆಂಟ್ ದೊಡ್ಡ ಒಂದು ಡ್ಯಾನ್ಸ್ ಮಾಸ್ಟ್ರಿಗೆ. ಯಾಕಂದರೆ ಬೇರೆ ಬರೋರಿಗೆಲ್ಲ ಇರುತ್ತೆ, ಬಟ್ ನಾವು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಮ್ಮ ಇದಕ್ಕೆ ತಕ್ಕಂತೆ ನಾವು ತೊಗೊತಾ ಇದೆ. ಬಟ್ ಅದೇ ಇದನ್ನೇ ಮುಗಿಸ್ಕೊಂಡು ಬರ್ಬೇಕು. ನಮ್ಮ ಹೀರೋಗಳೆಲ್ಲ ನಮ್ಗೆ ಸಪೋರ್ಟ್ ಮಾಡೋರು, ಎಲ್ಲ ಹೀರೋಗಳು ನಮಗೆ ಸರ್. ಆಗಿಂದೂ ಅಷ್ಟೇ ಸರ್, ನನಗೆ ಫಸ್ಟ್ ಸಿನಿಮಾ ನಾನು ಮಾಡ್ಬೇಕಂದ್ರೆ ಏನು ಮುರಳಿ ಆಗಿರ್ಬೋದು, ಗಣೇಶ್ ಅವರಾಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ಆಮೇಲೆ ಯಶ್ ಅವರಾಗಿರ್ಬೋದು, ಆಮೇಲೆ ಪ್ರಜ್ವಲ್ ಸರ್ ಆಗಿರ್ಬೋದು, ಆಮೇಲೆ ಯೋಗಿ ಅವರಾಗಿರ್ಬೋದು, ಅಜಯ್ ರಾವ್ ಆಗಿರ್ಬೋದು, ಈ ಥರ ಹೆಸ್ರುಗಳು ಹೇಳ್ಕೊಂಡು ಹೋಗ್ತಾಯಿದ್ದಾರೆ ಸರ್. ಶರಣ್ ಸರ್ ಆಗಿರ್ಬೋದು, ಎಲ್ಲ ಪ್ರತಿಯೊಬ್ಬರೂ ನಮಗೆ ಒಂದು ಸಿನಿಮಾ ನಾನು ಸ್ಟಾರ್ಟ್ ಮಾಡಿದ್ರೆ, ಒಂದು ಸಾಂಗ್ ಅಂತ ಹೋದರೆ ಸರ್ ಆ ಸಿನಿಮಾ ಪೂರ್ತಿ ನಾನೇ ಮಾಡ್ತಾಯಿದ್ದೆ. ಆ ಥರ ಸಿಚುವೇಶನ್. ಆದರೆ ಆಮೇಲೆ ಸಿನಿಮಾಗಳು ಒಂದು 3 ಸಿನಿಮಾ ಆದರೂ ಹಿಟ್ ಆಗೋ ಸಾಂಗ್ಸ್ಗಳು ಅದೆಲ್ಲ 3 ಕಂಟಿನ್ಯೂ ಒಂದು 3 ಸಿನಿಮಾ ಅವ್ರ ಜೊತೆಗೆ ಜರ್ನಿ, ಒಂದೊಂದು ಹೀರೋಗಳ ಜೊತೆಗೆ ಜರ್ನಿ ಮಾಡ್ತಾಯಿದ್ದೆ ನಾನು. ಆ ಥರ ನಮ್ಮ ಮುರಳಿ ಹೀರೋದು ಈಗ ರೀಸೆಂಟಾಗಿ ನೋಡಿದೆ, ನೀವು ನೋಡಿ ಇವಾಗ ಅವ್ರದ್ದು ಯಾವುದು ಇದು ಉಗ್ರಮ್ ಮಾಡಿದೆ. ಉಗ್ರಮ್ ಮಾಡಿದಾಗ ನನಗೆ ಚೆನ್ನಾಗಿ ಬ್ರೇಕ್ ಸಿಕ್ತು, ಚೆನ್ನಾಗಿ ಇದಾಯಿತು. ಉಗ್ರಮ್ ಆದಮೇಲೆ ಮಫ್ತಿ ಆದಮೇಲೆ ರಥಾವರದೆಲ್ಲ ಭರಾಟೆ ಮಾಡಿದೆ, ಮದಗಜ ಮಾಡಿದೆ. ಬಟ್ ನೋಡಿ ಅಂದರೆ ನಮಗೆ ಅವ್ರು ನಮ್ಮೇಲೆ ಇಟ್ಟಿರೋ ಪ್ರೀತಿಗಳಿಗೆ ನಾವು ಅವ್ರಿಗೆ ಆ ಥರ ಹೋಗ್ತಾ ಇರ್ತದೆ. ಅಂದರೆ ನಾವು ಮಾಡೋ ಕೆಲಸನೂ ಶ್ರದ್ಧೆ ಇರಬೇಕಲ್ಲ, ಸುಮ್ಮನೆ ಏನೋ ಮಾಡ್ತೀವಿ ಹೋಗ್ತೀವಿ ಅನ್ನೋದಕ್ಕಿಂತ ನಾವು ಕೆಲಸ ಚೆನ್ನಾಗಿ ಮಾಡ್ತೀವಿ ಅನ್ನೋದಕ್ಕೆ ಕರೆದು ಕೊಡ್ತಾರೆ ನಮಗೆ. ಸರ್, ಎಲ್ಲ ಸ್ಟಾರ್ಗಳ ಜೊತೆ ನಿಮ್ಮ ಕಾಂಬಿನೇಷನ್ ಸಖತ್ತಾಗಿ ವರ್ಕ್ ಆಗಿದೆ. ಅದರಲ್ಲಿ ಸ್ಟಾರ್ಟಿಂಗಿಂದ ಹೇಳ್ಕೊಬರೋದಾದರೆ ಒಂದಷ್ಟು ಅಂದರೆ ಡ್ಯಾನ್ಸರಾಗಿ ನೀವು ಮಾಡಿದ ಕೆಲಸಗಳು ಅಂತಂದರೆ ಕರಿಯ ಮತ್ತು ಮೆಜೆಸ್ಟಿಕ್ ಸಿನಿಮಾಗಳು. ದರ್ಶನ್ ಸರ್ ಅಂದ ತಕ್ಷಣ ನಿಮ್ಗೆ ನೆನಪಾಗುವಂಥದ್ದು ಆ ದಿನಗಳು? ಸರ್, ಇಲ್ಲೇ ಮೆಜೆಸ್ಟಿಕ್ ಅಂದರೆ ಇಲ್ಲೇ ನಮ್ಮ AC ಹತ್ರನೇ ಮಾಡಿದ್ದು ಅದು ಸಾಂಗು ಸರ್. ಆ ಸಾಂಗ್ ಮಾಡಬೇಕಂದ್ರೆ ನಮ್ಮ ಮಾಸ್ಟರ್ಗೆ ಅವ್ರಿಗೆ 1-2 ದಿವಸ ಮುಂಚೆನೇ ಸಾಂಗ್ ಕೊಟ್ಟಿದ್ದು. ನೈಟೆಲ್ಲ ಅವ್ರ ಮನೆ ಕೆಳಗೆ ಅವ್ರದ್ದು ಒಂದು ಗುಡಿಸ್ಲು ಥರ ಇರೋದು ಒಂದು ಜಾಗ ಇರೋದು, ಅಲ್ಲಿ ನಾವು 12 ಗಂಟೆವರೆಗೂ ರಿಹರ್ಸಲ್ ಮಾಡಿ, ಅಲ್ಲಲ್ಲ ನಾವು ಕಂಪೋಸಿಷನ್ ಮಾಡಿ ಎಲ್ಲ ಮಾಡಿಕೊಂಡು ಬೆಳಗ್ಗೆ ಬಂದು ಇದಿಲ್ಲೇ AC ಹತ್ರ ಬೆಳಗ್ಗೆ ಶೂಟಿಂಗ್ ಸ್ಪಾಟಲ್ಲಿ ಬಂದಾಗ ನಾವು ಶೂಟಿಂಗ್ಗೆ ಇಮಿಡಿಯೇಟಾಗಿ ಅಲ್ಲಿ ಅಕರೆ 3 ಡೇಸ್ ಏನೋ ಮಾಡಿದ ಸಾಂಗ್ ಅದು. ಒಂದು ದಿವಸಕ್ಕೆ ಮುಂಚೆ ಕಂಪೋಸಿಷನ್ ಮಾಡಿ ಬಂದು ಮಾಡಿದಂಥ ಸಾಂಗ್ ಅದು. ನಾನೇ ರಾಜ ಅಂತ ತುಂಬ ಪಾಪ್ಯುಲರ್ ಆಯಿತು ಆ ಟೈಮಲ್ಲಿ ಆ ಸಾಂಗು. ದರ್ಶನ್ ಸರು ಅವಾಗ ಅವರೂ ಹೊಸ ಹೀರೋ, ಅವಾಗ ಅವರು ಫಸ್ಟ್ ಹೊಸ ಹೀರೋ. ತುಂಬ ಡೌನ್ ಇರ್ತು, ತುಂಬ ಹಂಬಲಾಗಿ ಕೆಲಸ ಮಾಡಿದ್ರು ಅವರು. ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡಿದ್ರು ನಮಗೂ ಆ ಟೈಮಲ್ಲಿ. ಅದು ಚೆನ್ನಾಗಾಯ್ತು ಸರ್ ಆ ಟೈಮಲ್ಲಿ. ಇದರಲ್ಲಿ ಆ ಕರಿಯನೂ ಅಷ್ಟೇ ಆಗ ಪ್ರೇಮ್ ಸರ್ ಡೈರೆಕ್ಷನ್ ಮಾಡ್ಬೇಕಾದ್ರೆ ನಾವು ನೈಟ್ ಸಾಂಗ್ ಮಾಡ್ಬೇಕಾದ್ರೆ ತುಂಬ ನೈಟಲ್ಲೇ ಶೂಟಿಂಗ್ ಮಾಡಬೇಕು. ಬಟ್ ತುಂಬ ಚೆನ್ನಾಗಿ ನಮ್ಗೆ ಆ ಟೈಮಲ್ಲಿ ಏನಂತೀರ ಲಕ್ಕು ಇತ್ತು, ಆಮೇಲೆ ಅದೇ ಥರ ವರ್ಕು ಚೆನ್ನಾಗಿ ಆಗ್ತಾಯಿತ್ತು. ನಮಗೆ ಚೆನ್ನಾಗಿ ಚೆನ್ನಾಗಿ ಕೈ ಹಿಡಿತು ಆ ಟೈಮಲ್ಲೆಲ್ಲ. ಇದರಲ್ಲಿ ಯಾವತ್ತಾದ್ರೂ ನಿರೀಕ್ಷೆ ಮಾಡಿದ್ರಾ ಸರ್ ಈ ಥರ ಅಂದರೆ ಮೆಜೆಸ್ಟಿಕ್ ಸಿನಿಮಾ ಆದ ನಂತರದಲ್ಲಿ ದರ್ಶನ್ ಅವರು ಈ ಮಟ್ಟಿಗೆ ಸೂಪರ್ ಸ್ಟಾರ್ ನಿಂತ್ಕೋತಾರೆ ಇಂಡಸ್ಟ್ರಿನಲ್ಲಿ ಅಂತ? ಸರ್, ಅದೇ ಸರ್, ನಾವು ಯಾರು ನಾವು ಇದನ್ನು ಮಾಡೋಕ್ಕೆ ಆಗೋದಿಲ್ಲ ಸರ್. ಎಲ್ಲರೂ ಒಂಥರ ಟ್ಯಾಲೆಂಟ್ ಇರೋರು ಒಂದ್ಸಲ ಅವ್ರ ಶ್ರಮನೇ ಸರ್ ಅವ್ರು ಬರೋದು. ಯಾರನ್ನು ಕಟ್ಟಕ್ಕಾಗಲ್ಲ ಸರ್. ಯಾರು ಶ್ರಮ ಹೊಡಿಸ್ತಾರೆ, ಯಾರು ಶ್ರಮದಿಂದ ಇರ್ತಾರೆ, ತುಂಬ ಹಂಬಲಾಗಿ ತುಂಬ ಕೆಲಸ ಮಾಡಿ, ತುಂಬ ಡೌನ್ ಅರ್ಥ ಕೆಲಸ ಮಾಡಿ ಎಷ್ಟು ಜನ ಹೆಂಗಿರ್ತಾರೋ ಅದ್ರ ಮೇಲೆ ಸರ್ ಅವರು ಇದು ಸಿಗೋದು. ಅದೇ ಥರನೇ ಸರ್ ನಾವು ಅದಕ್ಕೆ ಉದಾಹರಣೆ ನಾವು ಅಷ್ಟೇ ಸರ್. ಯಾಕಂದರೆ ನಾವು ಅವಾಗಿಂದ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀವಿ. ನಾವು ಹೊಸ ಇರೋ ಡೈರೆಕ್ಟರ್ ಜೊತೆಗೆ ಎಲ್ಲರ ಜೊತೆ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಇದ್ದೀವಿ. ಬಟ್ ನಾವು ಅಷ್ಟು ಮಾಡಿರೋದಕ್ಕೆ ನಮಗೆ ಎಲ್ಲೋ ಇವತ್ತಿನ ದಿವಸ ನಮಗೆ ಅದನ್ನು ಒಂದು ಪ್ರತಿಫಲ ಸಿಗ್ತಾರೆ. ಅದೇ ಥರನೇ ಅವ್ರಿಗೂ ಅಷ್ಟೇ ಅವರು ಆಗ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ತುಂಬ ಸಿನಿಮಾಗಳಿಗೆಲ್ಲ ಅವಾಗೆಲ್ಲ ಅವರು ಎಷ್ಟೋ ಡೇ ನೈಟು ಕಷ್ಟಪಟ್ಟಿದ್ದಾರೆ. ಆ ಟೈಮಲ್ಲಿ ನಾವು ನೋಡಿದ್ದೀವಿ ಅದನ್ನೆಲ್ಲ, ಡೇ ನೈಟ್ ಕಷ್ಟಪಟ್ಟಿರೋದು. ಅದೇನೇ ನಾವು ನೋಡ್ತಾ ಇದ್ದಂಗೆ ಅವರು ಹಾಗೇನೇ ಸ್ಟಾರ್ ಆದರು. ಅದನ್ನು ನೋಡಿದ್ದೀವಿ, ಭಾಳ ಖುಷಿ ಆಯಿತು ನಮಗೂ.
ಯಾವಾಗಲೂ ಅವ್ರದ್ದೊಂದು ಆರೋಪ ಇರೋದು ಅಂದರೆ ನನಗೆ ಡ್ಯಾನ್ಸ್ ಬರಲ್ಲ ಅಂತ, ನಿಜ ಒಪ್ತೀರಾ ಅದನ್ನು ಅಂತ ಮೂಮೆಂಟ್ಸ್? ಖಂಡಿತ ಇಲ್ಲ ಸರ್. ಅವ್ರು ಆಡ್ತಾರೆ, ಅವರು ಮಾಡಿಸ್ಬೇಕಷ್ಟೇ ಸರ್. ಮಾಡಿದ್ರೆ ಮಾಡೇ ಮಾಡ್ತಾರೆ ಅವ್ರು, ಏನಿಲ್ಲ. ಅಂದರೆ ನೀವು ಎಲ್ಲ ಥರ ನಾನಿಲ್ಲ, ಅವ್ರ ಸ್ಟೈಲ್ ತಕ್ಕಂತೆ ಮಾಡಿಸಿದ್ರೆ ಖಂಡಿತ ಮಾಡೇ ಮಾಡ್ತಾರೆ. ನಾವು ಬೃಂದಾವನಲ್ಲಿ ನಾವು ಮಾಡಿಸಿದ್ದೀವಲ್ಲ, ಬೃಂದಾವನ ಸಿನಿಮಾದಲ್ಲಿ ನಾನು ಕನ್ನಡದ ಕಾವಲಿಗ ಸಾಂಗಿಗೆ ನಾವು ಡ್ಯಾನ್ಸ್ ಮಾಡಿಸಿದ್ದೀವಿ ಅವ್ರಿಗೆ. ಚೆನ್ನಾಗೇ ಮಾಡಿದ್ದಾರೆ, ಅದರಲ್ಲೆಲ್ಲ ಮಾಡ್ತಾರೆ ಅವ್ರು ಚೆನ್ನಾಗಿ. ಅವ್ರಿಗೇನು ಸ್ಟೆಪ್ ನಾವು ನಮ್ಗೆ ಗೊತ್ತಿರುತ್ತಲ್ಲ ಸರ್, ಅವ್ರವ್ರ ಬಾಡಿ ಲ್ಯಾಂಗ್ವೇಜ್ ಹೆಂಗೆ ಇರುತ್ತೆ, ಅದು ತಕ್ಕಂಗೆ ನಾವು ಮಾಡಿಸ್ತೀವಿ. ಇದರಲ್ಲಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅವರು, ಡ್ಯಾನ್ಸ್ ಮಾಡ್ತಾರೆ.